ಫ್ರೆಂಡ್ಸ್, ಆಂಬುಷ್. ಆಂಬುಷ್ ಅಂತಂದ್ರೆ ತಕ್ಷಣವೇ ಆಕ್ರಮಣ ಮಾಡುವುದು, ಸಡನ್ ಆಗಿ ಅಟ್ಯಾಕ್ ಅನ್ನ ಮಾಡೋದು. ಈ ಪಿಕ್ಚರ್ ನೋಡಿ, ಇಲ್ಲಿ ಸೈನಿಕರು ವೈರಿಗಳ ಮೇಲೆ ಸಡನ್ ಆಗಿ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ. ವೈರಿಗಳು ಬರೋ ತನಕ ಇವರು ಮರಗಳ ನಡುವೆ, ಪೊದೆಗಳ ನಡುವೆ ಔತ್ಕೊಂಡಿದ್ರು. ಅವ್ರು ಬಂದ ಕೂಡಲೇ ಅವ್ರ ಮೇಲೆ ಅಟ್ಯಾಕ್ ಮಾಡೋದಿದ್ಯಲ್ಲ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಫ್ರೆಂಡ್ಸ್ ಆಂಬುಷ್ ಅಂತ ಕರಿತೀವಿ. ಗೊರಿಲ್ಲಾ ವಾರ್ ಅಲ್ಲಿ ಬಳಸ್ತಕ್ಕಂತಹ ಸ್ಟ್ರಾಟಜಿ ಆಂಬುಷ್. ಬಚ್ಚಿಟ್ಕೋ, ವೈರಿಗಳು ಬಂದ ತಕ್ಷಣ ಸಡನ್ ಆಗಿ ಅವ್ರ ಮೇಲೆ ಎರಗು, ಆಕ್ರಮಣವನ್ನ ಮಾಡು. ನೆಕ್ಸ್ಟ್ ಒನ್, ಅಕ್ಯುಮುಲೇಷನ್. ಫ್ರೆಂಡ್ಸ್, ಅಕ್ಯುಮುಲೇಷನ್ ಅಂತಂದ್ರೆ ಗುಡ್ಡೆ ಹಾಕೋದು, ಅಧಿಕವಾಗಿ ಸಂಗ್ರಹಿಸೋದು. ಮುಖೇಶ್ ಅಂಬಾನಿ ಅವರು ದುಡ್ಡನ್ನ ಏನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ಒಂದು ಕಡೆ ಗುಡ್ಡೆ ಹಾಕೊಳ್ತಾ ಇದ್ದಾರೆ. ರಾಜಕಾರಣಿಗಳು ದುಡ್ಡನ್ನ ತಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಕ್ಯುಮುಲೇಷನ್, ಅಧಿಕವಾಗಿ ಸಂಗ್ರಹಿಸು, ಒಂದು ಕಡೆ ಗುಡ್ಡೆ ಹಾಕೋದು. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಅಕ್ಸೀಡ್. ಫ್ರೆಂಡ್ಸ್, ಅಕ್ಸೀಡ್ ಅಂತಂದ್ರೆ ಅನುಮತಿಯನ್ನ ನೀಡೋದು, ನಿಮ್ಮ ಪರ್ಮಿಷನ್ ಅನ್ನ ಕೊಡೋದು. ಯಾರೋ ಒಂದು ಹುಡುಗ ಅಥವಾ ಒಂದು ಹುಡುಗಿ ಬಂದು ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಅನ್ನ ಇಟ್ಟಾಗ, ವಿಲ್ ಯು ಮ್ಯಾರಿ ಮೀ ಅಂತ ಕೇಳಿದಾಗ ನೀವು ಒಪ್ಕೊಂಡ್ರೆ ಅದಕ್ಕೆ ಫ್ರೆಂಡ್ಸ್ ಅಕ್ಸೀಡ್ ಅಂತ ಕರಿತೀವಿ. ನಾಳೆ ದಿನ ನಿಮ್ಮ ತಂದೆ ತಾಯಿ ಬಂದು, ನಾನೊಂದು ಹುಡುಗನನ್ನ ನೋಡಿದ್ದೀನಿ, ನೀನು ಅವನನ್ನ ಮದುವೆ ಆಗ್ತೀಯ ಅಂತ ಕೇಳಿದಾಗ ನೀವು ಎಸ್ ಅಮ್ಮ ನಾನು ಆಗ್ತೀನಿ ಮದುವೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಅಕ್ಸೀಡ್, ಅನುಮತಿಯನ್ನ ನೀಡಿದ್ರಿ ಅಂತ ಅರ್ಥ. ನೆಕ್ಸ್ಟ್ ಒನ್, ಅಕ್ಲೇಮ್. ಫ್ರೆಂಡ್ಸ್, ಅಕ್ಲೇಮ್ ಅಂತಂದ್ರೆ ಹೊಗಳು ಮತ್ತು ಜೈಕರವನ್ನ ಹಾಕೋದು. ನಮ್ಮ ರಾಜಕಾರಣಿಗಳು ನಮ್ಮ ಊರಿಗೆ ಬಂದಾಗ ಜನ ಅಲ್ಲಿ ಏನ್ ಮಾಡ್ತಾರೆ ಫ್ರೆಂಡ್ಸ್, ಅವ್ರಿಗೆ ಅಕ್ಲೇಮ್ ಮಾಡ್ತಾರೆ, ಜೈಕಾರವನ್ನ ಹಾಕ್ತಾರೆ, ಹೊಗಳುತ್ತಾರೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಫ್ರೆಂಡ್ಸ್ ಅಕ್ಲೇಮ್ ಅಂತ ಕರೀತೀವಿ. ನೆಕ್ಸ್ಟ್ ಒನ್, ಅಕ್ಸೆಂಚುಯೇಟ್. ಫ್ರೆಂಡ್ಸ್, ಅಕ್ಸೆಂಚುಯೇಟ್ ಅಂತಂದ್ರೆ ಒತ್ತಿ ಹೇಳೋದು. ಈ ಟೆಕ್ಸ್ಟ್ ಅನ್ನ ನೋಡಿ, ಈ ವರ್ಡ್ ಅನ್ನ ಮತ್ತೆ ಈ ಸೆಂಟೆನ್ಸ್ ಅನ್ನ ಇಲ್ಲಿ ಏನ್ ಮಾಡಿದ್ದಾರೆ, ಅಕ್ಸೆಂಚುಯೇಟ್, ಒತ್ತಿ ಹೇಳಿದ್ದಾರೆ. ಈ ರೀತಿ ಒತ್ತಿ ಹೇಳೋದಕ್ಕೆ ಫ್ರೆಂಡ್ಸ್ ಅಕ್ಸೆಂಚುಯೇಟ್ ಅಂತ ಕರಿತೀವಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು 5 ಇಂಪಾರ್ಟೆಂಟ್ ಇಂಗ್ಲಿಷ್ ವರ್ಡ್ಸ್ ಅನ್ನ ಕಲ್ತಿದ್ದೀರಾ. ಯಾವಾಗ್ಲೂ ಇಂಗ್ಲಿಷ್ ವರ್ಡ್ಸ್ ಅನ್ನ ಪಿಕ್ಚರ್ಗಳ ಮೂಲಕ, ಸನ್ನಿವೇಶಗಳ ಮೂಲಕ, ಉದಾಹರಣೆಗಳ ಮೂಲಕ ಕಲಿಯೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಅದು ದೀರ್ಘಕಾಲದವರೆಗೆ ನಿಮ್ಮ ನೆನಪಿನಲ್ಲಿ ಉಳಿಯುತ್ತೆ. ಓಕೆ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.